ಭಟ್ರೆ, ನಾನು ಒಂದು ಉಪನಯನ ಮುಗಿಸಿ, ಅಂದ್ರೆ ಊಟ ಮುಗಿಸಿ ಹೊರಡ್ತೇನೆ. ನಾನು ಎಲ್ಲಿ ಎಂದು ಕೇಳಿದೆ. ಏನಾದ್ರು ಪೀಣ್ಯಾಗಿ ಆದರೆ ಇನ್ಯಾವುದೋ ದೂರದಲ್ಲಾದ್ರೆ ಇಲ್ಲ ಭಟ್ರೆ ಚಾಮರಾಜಪೇಟೆ ಅಂದ್ರೆ ಸ್ವಲ್ಪ ಧೈರ್ಯ ಬಂತು ನನಗೆ. ಚಾಮರಾಜಪೇಟೆಯಿಂದ ಕೆಂಗೇರಿ ಬರುವುದೇ ಕಷ್ಟ, ಆಮೇಲೆ ಬೇಗ ಬಂದ್ಬಿಡ್ಬೋದು. ಅಂತೂ ಅವ್ರು ಹೇಳಿದರು ನಾನು ಹೊರಟಿದ್ದೇನೆ ಭಟ್ರೆ ಅಂತ. 2:15 ನನಗೆ ಫೋನ್ ಬಂತು. ನನ್ನ ಅಂದಾಜಿತ್ತು 5 ಕಾಲಕ್ಕೆ ಅವ್ರು ಬರ್ತಾರೆ ಅಂತ. 5:15 ಬಂದಿದ್ದಾರೆ. ಭಟ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಅದು ಎಲ್ಲಿಂದ ಶುರು ಮಾಡಬೇಕು, ಹೇಗೆ ಶುರು ಮಾಡಬೇಕು, ಹೇಗೆ ಮುಕ್ತಾಯ ಮಾಡಬೇಕು ಅನ್ನೋದೇ ದೊಡ್ಡ ಸಮಸ್ಯೆ ಆಗ್ತದೆ. ಅದಕ್ಕೊಂದು ಉದಾಹರಣೆ ಕೊಟ್ಟರೆ ನಿಮಗೆ ಅರ್ಥ ಆಗ್ಬೋದು. T.S. ಎಲಿಯಟ್ನ 4 ಕ್ವಾರ್ಟೆಟ್ಸ್ ಎನ್ನುವ ಕೃತಿ ಬಂದಾಗ ಖ್ಯಾತ ವಿಮರ್ಶಕ F.R. ಲೀವಿಸ್ ಒಂದು ಮಾತನ್ನು ಹೇಳಿದಂತೆ, ಇಂಥದ್ದೊಂದು ಅಭೂತಪೂರ್ವ ಕಾವ್ಯ ನಮ್ಮ ಎದುರಿಗೆ ಬಂದ್ರೆ ಇದುವರೆಗೂ ಇದ್ದ ನಮ್ಮ ವಿಮರ್ಶಾ ಸಲಕರಣೆಗಳನ್ನು ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಅಂತ. ಅದುವರೆಗೆ ವಿಮರ್ಶೆಗೆ ಒಂದು ಮಾನದಂಡ ಅಂತ ಇರ್ತದೆ. ಆದರೆ 4 ಕ್ವಾರ್ಟೆಟ್ಸ್ ಬಂದ್ಬಿಡ್ತಲ್ಲ, ಅದು ಅಂತ ಅದ್ಭುತವಾದ ಕೃತಿ ಎನ್ನುವ ಅರ್ಥದಲ್ಲಿ F.R. ಲೀವಿಸ್ ಹೇಳುವಂತಹ ಮಾತು. ನನಗೂ ಹಾಗೆ ಆಗ್ತದೆ. ಇನ್ನೊಂದು ಉದಾಹರಣೆ ಕೊಟ್ಟು ಹೇಳ್ಬೋದು. ನಾನು ಒಂದು ಪುಸ್ತಕ ಬರೆದಾಗ ಆ ಪುಸ್ತಕವನ್ನ ಭಟ್ರಿಗೆ ಅರ್ಪಣೆ ಮಾಡಿದ್ದೇನೆ. ಅದರಲ್ಲಿ ಭಟ್ರ ಕುರಿತಾದ 2 ಲೇಖನ ಇದೆ. ಅದರಲ್ಲಿ ಬರೆದಿದ್ದನ್ನು ಇಲ್ಲಿ ಹೇಳ್ತೇನೆ ನಾನು. ಒಬ್ಬ ಸಾಧಕನ ಉನ್ನತಿಕೆಯನ್ನ ಅಳೆಯುವುದಕ್ಕೆ ಒಂದು ಸಾಮಾನ್ಯ ಅಳತೆಗೋಲು ಸಾಕಾಗುವುದಿಲ್ಲ, ಅದಕ್ಕೆ ವಿಶೇಷವಾದ ಅಳತೆಗೋಲೆ ಬೇಕಾಗ್ತದೆ. ಈಗ ಶ್ರವಣ ಬೆಳಗೊಳಕ್ಕೆ ಹೋದರೆ ಆ ಶ್ರವಣ ಬೆಳಗೊಳದಲ್ಲಿ ಆ ಭವ್ಯ ಮೂರ್ತಿಯನ್ನು ನೀವು ನೋಡ್ತೀರಿ. ಅದು 56-57 ಅಡಿ ಇರುವಂತಹದ್ದು. ಅದಕ್ಕೊಂದು ಬಟ್ಟೆ ಹೊಲಿತೀನಿ ಅಂತೇಳಿ ಒಬ್ಬ ಸಾಮಾನ್ಯ ಟೈಲರ್ ಸಿಂಪಿ ತನ್ನ ಸಾಮಾನ್ಯ ಅಳತೆಗೋಲನ್ನು ಇಟ್ಕೊಂಡು ಹೋದರೆ ಅದು ನಿಷ್ಪ್ರಯೋಜನ ಆಗ್ತದೆ, ಹೊಲಿಲಿಕ್ಕಾಗೋದಿಲ್ಲ. ಅಂತಹ ಭವ್ಯವಾದ ವಿಗ್ರಹಕ್ಕೆ ಒಂದು ಒಳ್ಳೆಯ ಬಟ್ಟೆಯನ್ನು ಹೊಲಿಬೇಕು ಅಂತಾದ್ರೆ ಅದಕ್ಕೆ ವಿಶೇಷವಾದ ಮಾನದಂಡವನ್ನೇ ಇಟ್ಕೊಂಡು ಹೋಗಬೇಕು, ವಿಶೇಷವಾದ ಮಾಪು ತೆಗೆದುಕೊಂಡು ಹೋಗ್ಬೇಕಾಗ್ತದೆ. ಹಾಗೆಯೇ ಭಟ್ಟರ ಸಾಧನೆಯನ್ನು ಕುರಿತು ಹೇಳಬೇಕು ಅಂತಾದ್ರೆ ನಮ್ಮ ಅರಿವು ಕುಬ್ಜ ಆಗ್ತದೆ, ನಮ್ಮ ತಿಳುವಳಿಕೆ ಸೀಮಿತ ಆಗಿಬಿಡ್ತದೆ. ಯಾಕೆಂದ್ರೆ ಅವರು ಅಷ್ಟು ಪ್ರತಿಭಾನ್ವಿತರು. ಅವರು ವರೇಷಸ್ ರೀಡರ್. ಡಾಕ್ಟರ್ ಶಿವರಾಮ್ ಕಾರಂತರು ಒಂದ್ ಕಡೆ ಹೇಳ್ತಾರೆ, ಯಾರಾದ್ರೂ ಹೆಚ್ಚಿಗೆ ಪಾಲನ್ನು ತಗೊಂಡ್ಬಿಟ್ರೆ ಅವ ಅದ್ರ ಬಕಾಸುರ ಪಾಲು ತಗೊಂಡ್ಬಿಟ್ಟ ಅಂತ. ಅಂದ್ರೆ ಅದು ಬಹಳ ನುಡಿಗಟ್ಟು, ಬಹಳ ಸೊಗಸಾದ ಬಕಾಸುರ ಪಾಲು ಅಂತೆ. ಭಟ್ರಿಂದು ಬಕಾಸುರ ಓದು ನಾನು ಹೇಳುವುದು, ವರೇಷಸ್ ರೀಡರ್ ಅಂತ ಹೇಳ್ತೀವಲ್ಲ ಆ ಬಗೆಯ ಓದು. ತಮ್ಮ ಅಪಾರ ಅನುಭವ ಶ್ರೀಮಂತಿಕೆಯಿಂದ ಓದುಗರನ್ನ ದಿಗ್ಮೂಢ ಮಾಡಿದವರು, ತಬ್ಬಿಬ್ಬುಗೊಳಿಸಿದವರು, ಬೆರಗುಗೊಳಿಸಿದವರು. ಅದರಲ್ಲೂ ಸಂಪಾದಕ ವಲಯದಲ್ಲಿ ಓದುಗ ವೃಂದಕ್ಕೆ ಹೊಸ ಸ್ಪರ್ಶವನ್ನ ನೀಡಿದವರು, ಹೊಸ ದಿಕ್ಕಿನಲ್ಲಿ ಯೋಚಿಸುವಂತೆ ಮಾಡಿದವರು, ಭಾಷೆಯನ್ನ ಹೇಗೆ ದುಡಿಸಿಕೊಳ್ಬೇಕು ಅನ್ನುವುದಕ್ಕೆ ಭಟ್ರು ಮಾದರಿಯಾದವರು, ದೇಶ ವಿದೇಶಗಳನ್ನ ಸುತ್ತಾಡಿದವರು. ಆ ಸುತ್ತಾಟದಲ್ಲಿ ಕಂಡುಂಡ ಆ ಶ್ರೀಮಂತ ಅನುಭವವನ್ನ ನಮ್ಮಂತ ಸಾಮಾನ್ಯ ಓದುಗರಿಗೂ ಹಂಚಿ ಅವರ ಮನಸ್ಸೂ ಕೂಡ ದೇಶ ವಿದೇಶಗಳನ್ನ ಸುತ್ತಬೇಕೆಂಬ ತುಡಿತಕ್ಕೆ ಒಳಗಾಗುವಂತೆ ಮಾಡುವಂತಹ ಲೇಖಕರು ಭಟ್ರು. ಹೀಗೆ ಅವರು ಹಲವು ಪ್ರತಿಭೆಗಳ, ಬುದ್ಧಿಮತ್ತೆಗಳ ಮತ್ತು ಪ್ರೇರಕ ಶಕ್ತಿಗಳ ಸಂಗಮ. ಅವರು ಬರೆಯುವುದನ್ನು ನೋಡಿದರೆ ನಮಗೆ ಆಶ್ಚರ್ಯ ಆಗ್ತದೆ. ವಾರಕ್ಕೆ 7 ದಿವಸ, ಅವ್ರಿಗೆ ಯಾಕೋ 7 ದಿವಸ ಕಡಿಮೆ ಆಗೋಯ್ತು ಅಂತ ನನಗೆ ಅನಿಸ್ತಾ ಇದೆ. ವಾರದಲ್ಲಿ 7 ದಿವಸ ಅವರ ಲೇಖನಗಳು ಬರುತ್ತೆ. ಅಂದ್ರೆ ಬೇರೆ 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 ಇದರಲ್ಲಿ ಗುರುವಾರ ಅವರು 108 ವಿಶ್ವ ಅಂತ ಬರೀತಾರೆ. ಅದರ ಜೊತೆಗೆ ಒಂದು ಸಂಪಾದಕೀಯ, ಅದರ ಕೆಳಗೆ ಸಂಪಾದಕೀಯ, ಅದರ ಕೆಳಗೆ ಸಂಪಾದಕರ ಸದ್ಯ ಶೋಧನೆ. ಭಾನುವಾರ ಇದೇ ಅಂತರಂಗ ಸುದ್ದಿ ಅಂತ ಬರ್ತದೆ. ಈ ಪತ್ರಿಕೆಯ ತಲೆಬರಹದಲ್ಲಿ ದೊಡ್ಡ ಕ್ರಾಂತಿಯನ್ನು ಮಾಡಿದವರು ಭಟ್ರು. ಅದಕ್ಕೆ ಅವರು ಬಹಳ ರೋಚಕವಾದ ಉದಾಹರಣೆಗಳನ್ನು ಕೊಡ್ತಾರೆ. ಪತ್ರಿಕೋದ್ಯಮ ಪಲ್ಲವಿ ಎನ್ನುವ ಪುಸ್ತಕದಲ್ಲಿ ತಲೆಬರಹದ ಬಗ್ಗೆ ಕೂಡ ತುಂಬಾ ಅಧ್ಯಾಯಗಳನ್ನ ಬರೆದಿದ್ದಾರೆ. ಇಲ್ಲಿ ಸಂಪಾದಕೀಯ ಎನ್ನುವುದು ಸಹಜವಾಗಿ ಅರ್ಥ ಆಗ್ತದೆ. ಸಂಪಾದಕೀಯ, ಸೊಂಪು, ಸಮೃದ್ಧಿ ಎನ್ನುವ ಅರ್ಥದಲ್ಲಿ ಅದು ಸಂಪಾದಕೀಯ. ಸತ್ಯ ಶೋಧನೆ ಎನ್ನುವುದು ರೂಢಿಯಲ್ಲಿರುವಂತಹದ್ದು. ಸದ್ಯದಲ್ಲಿ ತಾನೇನು ಶೋಧನೆ ಮಾಡಿದ್ದೇನೆ ಅನ್ನುವ ಅರ್ಥದಲ್ಲಿ ಸದ್ಯ ಅಂದ್ರೆ ಈ ಕ್ಷಣದಲ್ಲಿ, ಸದ್ಯದಲ್ಲಿ ಏನು ಶೋಧನೆ ಮಾಡಿದೆ ಎನ್ನುವ ಅರ್ಥದಲ್ಲಿ ಅವರು ಸದ್ಯ ಶೋಧನೆ. ಇನ್ನು ಭಾನುವಾರ ಇದೇ ಅಂತರಂಗ ಸುದ್ದಿ.
ಆಮೇಲೆ ನಾವು ಉಳಿದ ಎಲ್ಲಾ ಪತ್ರಿಕೆಗಳಿಂದ ಅದು ತುಂಬಾ ಭಿನ್ನವಾದ ಪತ್ರಿಕೆ ಅವರ ವಿಶ್ವವಾಣಿ. ಅದಕ್ಕೆ ಈಗ 10 ವರ್ಷ ಕಳೆದಿದೆ. ನಾವಿಲ್ಲಿ ಗಮನಿಸಬೇಕು, ಕೆಲವು ಚಿಕ್ಕ ಚಿಕ್ಕ ಅಂಕಣಗಳು ಬಟರ್ ಸ್ಕಾಚ್ ಅಂತ ಒಂದು ಬರ್ತದೆ. ಸ್ವಲ್ಪ ಈ ಸಾಂಪ್ರದಾಯಿಕ ಮನೋಭಾವದವರಿಗೆ ಅದು ಇಷ್ಟ ಆಗ್ಲಿಕ್ಕಿಲ್ಲ, ಸ್ಕಾಚ್ ಅಂತ ಹೆಸರು ಬಂದ್ಬಿಟ್ಟಿದೆಯಲ್ಲ, ಬಟರ್ ಸ್ಕಾಚ್. ಅದು ಎಷ್ಟು ವಿನೋದ, ಎಷ್ಟು ವಿಡಂಬನೆ, ಎಷ್ಟು ಹಾಸ್ಯ, ಪರಿಹಾಸ್ಯ, ವ್ಯಂಗ್ಯದಿಂದ ಮನೆ ಚುಚ್ಚುವ ಮನೆಯಿಂದ ಕೂಡ್ಕೊಂಡಿರ್ತದೆ ಅಂತಂದ್ರೆ ಅದು ಒಂದು ಉದಾಹರಣೆ ಕೊಡ್ತೇನೆ, ಬಹಳ ಏನು ಕೊಡ್ಲಿಕ್ಕೆ ಹೋಗಲ್ಲ ನಾನು. ಬಟರ್ ಸ್ಕಾಚಲ್ಲಿ ಒಬ್ಬ ಪ್ರಶ್ನೆ ಕೇಳ್ತಾನೆ, ಹೆಂಡತಿ ಮೂಡು ಬೆಂಗಳೂರಿನ ಹವಾಮಾನ ಇದ್ದ ಹಾಗೆ ಎಷ್ಟೊತ್ತಿ ಮಳೆ ಬರುತ್ತೋ ಎಷ್ಟೊತ್ತಿ ಹೋಗುತ್ತೋ ಗೊತ್ತಾಗಲ್ಲ ಅಂತ ಕೇಳ್ತಾನೆ. ಹೆಂಡತಿ ಮೂಡು ಬೆಂಗಳೂರಿನ ಮಳೆ ಹವಾಮಾನ ಇದ್ದಾಗಂತೆ. ಅದಕ್ಕೆ ಭಟ್ರು ಹೇಳ್ತಾರೆ, ಅದೇನೇ ಇರಲಿ ಗಂಡನಂತೂ ದಿನ ಕೊಡೆ ಹಿಡ್ಕೊಂಡೇ ಇರಬೇಕು ಅಂತ. ಇದು ನಗಿಸುವಂತಹ ಸೊಗಸಾತು. ಅದರ ಹೊತ್ತು ಒಂದು ಕ್ಷಣಕ್ಕೆ ನಾವು ಎಂತ ಥ್ರಿಲ್ಲಿಗೊಳಗಾಗ್ತೇವೆ, ಎಷ್ಟು ಆನಂದ ಪಡ್ತೇವೆ, ಎಷ್ಟು ಸಂತೋಷ ಪಡ್ತೇವೆ ಅಂತಂದ್ರೆ ಅದು ಬಟರ್ ಸ್ಕಾಚ್. ಒಂದು ಪೆಗ್ ಕುಡಿದ್ರೆ ತುಂಬಾ ಸಂತೋಷ ಆಗ್ತದೆ, 2 ಕುಡಿದ್ರೆ ಹಾಳಾಗ್ತೇವೆ, 3 ಕುಡಿದ್ರೆ ಇನ್ನೂ ಹಾಳಾಗ್ತೇವೆ. ಇದು ಒಂದು ಪೆಗ್ ಅಷ್ಟೇ. ನಾನು ತಮಾಷೆಗೆ ಹೇಳಿದ್ದು ನಾನು. ಈ ಬಟರ್ ಸ್ಕಾಚು ಇಂಥ ವಿಡಂಬನೆಗೆ, ಹಾಸ್ಯಕ್ಕೆ, ಪರಿಹಾಸ್ಯಕ್ಕೆ ಎಡೆ ಮಾಡಿಕೊಟ್ಟಿರುವಂತಹದ್ದು ಒಂದು. ಆಮೇಲೆ ಆಸ್ತ ಎಡಿಟರ್ ಅಂತ ಒಂದು ಅಂಕಣ ಬರ್ತದೆ, ಅದು ಪ್ರತಿ ಭಾನುವಾರ. ಅದು ನೀವೆಲ್ಲ ಓದ್ತೀರಿ. ಅದು ಬಹಳ ಅದ್ಭುತವಾದ್ದು. ಜನರ ಅನೇಕ ಪ್ರಶ್ನೆಗಳಿಗೆ ಭಟ್ಟರು ಅತ್ಯಂತ ಚಮತ್ಕಾರಕ ಉತ್ತರವನ್ನ ಕೊಡ್ತಾರೆ. ತುಂಬಾ ಸಂತೋಷ ಕೊಡುವಂತಹ ಒಂದು ಅಂಕಣ ಅದು. ಆಮೇಲೆ ಅವರು ಕನ್ನಡ ಪತ್ರಿಕೋದ್ಯಮದಲ್ಲಿ ಬಹುದೊಡ್ಡ ಸಾಹಸವನ್ನು ಮಾಡಿದರು, ಯಾರೂ ಮಾಡದೇ ಇದ್ದದ್ದನ್ನು. 1 ವರ್ಷ ಆಯಿತು ಅದು ಹೊರಟು. ಪ್ರವಾಸಿ ಪ್ರಪಂಚ ಅಂತ ಒಂದು ಪತ್ರಿಕೆಯನ್ನ ತಂದರು. ಅದು ಪ್ರತಿ ಶನಿವಾರ ಬರ್ತದೆ. ಪ್ರತಿ ಪುಟವೂ ಕೂಡ ವರ್ಣರಂಜಿತವಾದದ್ದು, ಬರಹಗಾರರು ಕೂಡ ಹೊಸಬರು. ಅಲ್ಲಿ ಭಟ್ರು ಎಷ್ಟು ಅಂಕಣ ಬರೀತಾರೆ ಅನ್ನೋದನ್ನು ನೋಡ್ಬೇಕು. ಯಾಕೆ ಈ ಮಾತು ಹೇಳ್ತೇನೆ ಅಂತಂದ್ರೆ, ಒಂದು, ಈ ಜಗತ್ತನ್ನು ತಿಳಿದವರಲ್ಲಿ ನಾಲ್ಕೇಳಿ ಚಂದ್ರಶೇಖರ್ಗೆ ಒಂದಿಷ್ಟು ಮಾರ್ಕ್ಸ್ ಬರ್ತದೆ, ಹೆಚ್ಚು ಮಾರ್ಕ್ಸ್. 2ನೇ ಭೈರಪ್ಪನವರಿಗೆ ಮಾರ್ಕ್ಸ್ ಬರ್ತದೆ. ಇವರಿಬ್ಬರನ್ನೂ ಮೀರಿದವರು ಭಟ್ರು. ಭಟ್ರು ತಿಂಗಳಿಗೆ 2 ತಿಂಗಳಿಗೆ ಎಷ್ಟು ದೇಶಕ್ಕೆ ಹೋಗ್ತಾರೆ ಅಂದ್ರೆ, ನಾವು ಬೆಂಗಳೂರಿಗೆ ಹೋಗಿ ಬಂದ ಹಾಗೆ ಅವರು ಇಸ್ರೇಲಿಗೋ, ಇರಾನಿಗೋ, ಇನ್ಯಾವುದೋ ದೇಶಕ್ಕೋ ಹೋಗಿ ಬಂದ್ಬಿಡ್ತಾರೆ, ಅಷ್ಟು ಈಸಿಯಾಗಿ. ಅಲ್ಲಿ ಅವರು ಬರೆಯುವ ಅಂಕಣ ಪ್ರವಾಸಿ ಪ್ರಪಂಚದಲ್ಲಿ ತಿರುಗಿ ಕೆಟ್ಟವರಿಲ್ಲವೋ ಅಂತ ಒಂದು ಅಂಕಣ, ಸಂಚಾರಿ ಸಂಪಾದಕ ಅಂತ ಇನ್ನೊಂದು ಅಂಕಣ, ತಿರುಗನ ಕನಸು ಅಂತ ನಾವು ಹೇಳ್ತೇವೆ. ಇದು ತಿರುಗನ ಕನಸು ಅಂದ್ರೆ ತಿರುಗಾಟ ಮಾಡುವವನ ಕನಸು, ಪ್ರವಾಸಿ ಪ್ರಪಂಚ, ಇದನ್ನು ಬರೀತಾರೆ. ಆಮೇಲೆ ಇಲ್ಲಿ ಬಟರ್ ಸ್ಕಾಚ್ ಇದ್ದಾಗೆ ಅಲ್ಲಿ ಬಟರ್ ಫ್ಲೈ ಇರ್ತದೆ. ಅದು ಬಹಳ ಅದ್ಭುತವಾದ್ದು, ಬಹಳ ಚಮತ್ಕಾರಕವಾದ್ದು. ಅಲ್ಲೊಂದು ಪ್ರಶ್ನೆ ಕೇಳ್ತಾನೆ ಒಬ್ಬ, ಪ್ರವಾಸಿಗನಿಗೂ ಲೇಖಕನಿಗೂ ಇರುವ ವ್ಯತ್ಯಾಸವೇನು ಅಂತ. ಅದಕ್ಕೆ ಭಟ್ರು ಹೇಳ್ತಾರೆ, ಇಬ್ರು ಜಗತ್ತನ್ನು ತಿರುಗ್ತಾರೆ, ಒಬ್ಬನು ಕಾಲಿನಿಂದ, ಇನ್ನೊಬ್ಬನು ಪೆನ್ನಿನಿಂದ ಅಂತ. ಅಂದ್ರೆ ಈ ರೀತಿಯ ಸಂತಸ ಕೊಡುವಂತಹದ್ದು ಭಟ್ಟರ ಬರವಣಿಗೆಯಲ್ಲಿ ನಾವು ಕಾಣ್ತೇವೆ. ಇನ್ನೊಂದು, ನಮ್ಮ ಪತ್ರಿಕೋದ್ಯಮದಲ್ಲಿ ಈ ಹೊತ್ತು ಸಂಕ್ಷಿಪ್ತತೆಗೆ ಆದ್ಯತೆ ಬಂದಿದೆ. ಒಂದು 250 ವರ್ಡ್ಸ್ ಅದು ಪರಮಾವಧಿ. ನಾವು 500 ವರ್ಡ್ಸು 600 ವರ್ಡ್ಸು ಕೊಟ್ರೆ ಅದನ್ನು ಕಿತ್ತಾಕ್ತಾರೆ, ಅದರ ಕಟ್ ಮಾಡಿ, ಅದು ಎಡಿಟ್ ಅಂತ ಬಹಳ ಸುಂದರವಾದ ಪದದಲ್ಲಿ ಹೇಳ್ತಾರೆ ಅವರು, ಆದ್ರೆ ಅದು ಎಡಿಟ್ ಅಲ್ಲ, ಕಟ್ ಮಾಡ್ತಾರೆ. ಅದು ನಮ್ಮ ಕಣ್ಣಿಗೆ ಕಾಣುವಾಗ ಅದು ಎಷ್ಟು ವಿಕೃತವಾಗಿರ್ತದೆ ಅಂದ್ರೆ ಅದು ಅಷ್ಟು ಕೆಟ್ಟದಾಗಿರ್ತದೆ ಒಂದು. ಆದರೆ ಭಟ್ಟರ ವಿಶ್ವವಾಣಿಯಲ್ಲಿ ಒಂದು ಅಕ್ಷರವನ್ನು ಕಟ್ ಮಾಡೋದಿಲ್ಲ. ನೀವು 700-800 ವರ್ಡ್ಸ್ ಕೊಟ್ರೆ ಅಷ್ಟೂ ಪ್ರಕಟ ಆಗ್ತದೆ. ಇದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಭಟ್ರು ಈ ಪತ್ರಿಕೋದ್ಯಮದಲ್ಲಿ ಬಹುದೊಡ್ಡ ಕ್ರಾಂತಿಯನ್ನು ಮಾಡಿದರು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಬಿಡ್ತೇನೆ. ಅದೊಂದು ಕಾಲ ಎಸ್.ಎಲ್. ಭೈರಪ್ಪನವರ ಬಗ್ಗೆ ವಿಷ ವರ್ತುಲ ಇತ್ತು. ಭೈರಪ್ಪನವರು ಕೇವಲ ಒಬ್ಬ ಚರ್ಚಾಪಟು ಅಂತ ಒಬ್ರು ಹೇಳಿಬಿಟ್ರು, ಯಾರು ನಿಮ್ಗೆ ಈಗಲೇ ಗೊತ್ತಾಗೋಯ್ತು. ಅಲ್ಲಿವರೆಗೆ ಏನಾಗಿತ್ತು ಅಂತಂದ್ರೆ, ಏನಾದರೂ ವಿಮರ್ಶೆ ಮಾಡುವುದಿದ್ರೆ ಇಂಗ್ಲಿಷ್ ಮೇಷ್ಟ್ರುಗಳು ಮಾಡಬೇಕು. ಇಂಗ್ಲಿಷ್ ಮೇಷ್ಟ್ರುಗಳಿಂದ ಒಂದು ಗುಂಪು ಇತ್ತು. ಇಂಗ್ಲಿಷ್ ಮೇಷ್ಟ್ರೇ ಲೇಖಕರು, ಇಂಗ್ಲಿಷ್ ಮೇಷ್ಟ್ರೇ ವಿಮರ್ಶಕರು. ಇದು ನವ್ಯರು ಮಾಡ್ಕೊಂಡು ಬಂದಂತ ಒಂದು ಪದ್ಧತಿಯಾಗಿತ್ತು. ಬೇರೆಯವರು ಪ್ರವೇಶ ಮಾಡುವುದಕ್ಕೆ ಬಿಡ್ತಿರ್ಲಿಲ್ಲ. ಅದಕ್ಕೆ ಭೈರಪ್ಪನವ್ರು ಬಹಳ ಸೊಗಸಾಗಿ ಹೇಳ್ತಾರೆ, ಇಂಗ್ಲಿಷ್ ಮೇಷ್ಟ್ರುಗಳಂದ್ರೆ ವಿಶ್ವವಿದ್ಯಾಲಯದಲ್ಲಿ ಭಯ ಹುಟ್ಟಿಸ್ಬಿಟ್ಟಿದ್ರು. ಈ ಲುಂಗಿ ಉಟ್ಕೊಂಡವರಿಗೆ ಅಥವಾ ಸಾಮಾನ್ಯ ಇಂಗ್ಲಿಷ್ ಗೊತ್ತಿಲ್ಲದೆ ಇದ್ದವರಿಗೆ ಇಂಗ್ಲಿಷ್ ಕಂಡ್ರೆ ಭಯ ಆಗ್ತಿತ್ತು. ಆ ರೀತಿ ಭಯವನ್ನ ಹುಟ್ಟಿಸ್ಬಿಟ್ರು ಅಂತ. ಆಗ
ಬಂತು ವಿಮರ್ಶೆ. ಭಟ್ರಾಗಿ ವಿಜಯ ಕರ್ನಾಟಕದಲ್ಲಿದ್ರು. ನೋಡಿ, ಜನಸಾಮಾನ್ಯರಿಗೂ ಕೂಡ ವಿಮರ್ಶೆ ಮಾಡುವುದಕ್ಕೆ ಅವಕಾಶವನ್ನು ಕಲ್ಪಿಸಿದರು. ವಿಜಯ ಕರ್ನಾಟಕದಲ್ಲಿ ತಿಂಗಳುಗಟ್ಟಲೆ ಬಂದು ಭೈರಪ್ಪನವರ ಓದುಗರ ಪ್ರತಿಯೊಬ್ಬರು ಕೂಡ ವಿಮರ್ಶೆ ಮಾಡಿದ್ರು ಅದು ಯಾವ ಮಟ್ಟ. ಅದಕ್ಕೆ ಗಟ್ಸ್ಬೇಕು, ಧೈರ್ಯ ಬೇಕು, ಒಂದು ಹೊಸ ಹೆಜ್ಜೆಯನ್ನು ಇಡುವುದಕ್ಕೆ. ಭಟ್ರು ಹೊಸತನದ ಹರಿಕಾರ. ಅವರು ಎಲ್ಲಿ ಹೊಸತಿದೆ ಅದನ್ನ ತನ್ನಗೆ ಆವಾಹಿಸಿಕೊಳ್ತಾರೆ, ಅದನ್ನು ಹಂಚುತ್ತಾರೆ. ಇಂತಹ ಭಟ್ರು ಪ್ರವಾಸಿ ಪ್ರಪಂಚ ಎನ್ನುವ ಪತ್ರಿಕೆಯನ್ನು ನಡೆಸ್ತಾ ಇರುವುದು, ವಿಶ್ವವಾಣಿಯನ್ನ ನಡೆಸ್ತಾ ಇರುವಂತಹದ್ದು. ಇವತ್ತಿಗೂ ಕ್ಲಬ್ ಹೌಸ್ ನಿನ್ನೆನೋ ಮೊನ್ನೆನೋ 5 ವರ್ಷ ಅದಕ್ಕೆ ಕಳೆಯಿತು, ಅದನ್ನು ಕೂಡ ನಡೆಸ್ತಾ ಇದ್ದಾರೆ. ಅವರ ಬಗ್ಗೆ ಅನೇಕರು ಹೇಳಿದ್ದನ್ನು ಕೇಳಿದ್ದೇನೆ. ಆತ ಮಹಾ ಪ್ರತಿಭಾನ್ವಿತ. ಅವನು ಯಾವಾಗ ವಿಶ್ರಾಂತಿ ತೆಗೆದುಕೊಳ್ತಾನೋ ಗೊತ್ತಿಲ್ಲ, ಅವನು ನಮಗೆಲ್ಲ ಅಚ್ಚರಿ ಅಂತ ಹೇಳ್ತಾರೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.